ನಮಸ್ಕಾರ ದೇವರ ಮಕ್ಕಳೇ. ಈ ದೂರದರ್ಶನದ ಮೂಲಕ ಮತ್ತು ಈ ಮಾಧ್ಯಮದ ಮೂಲಕ ನಿಮ್ಮ ಮನೆಗಳಿಗೆ ನಿಮ್ಮ ಸೆಲ್ ಫೋನ್ಗಳ ಮೂಲಕ ದೇವರ ವಾಕ್ಯವನ್ನು ಕೊಡಲು ಕೊಟ್ಟಿರತಕ್ಕಂಥ ಈ ಮಹಾ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ 2020 ನಾವು ತೆಗೆದುಕೊಂಡಾಗ ಬಹಳಷ್ಟು ಗೊಂದಲಕ್ಕೆ ಒಳಗಾಗಿ, ಕಷ್ಟಕ್ಕೆ ಒಳಗಾಗಿ, ದೇವರ ಕೆಲಸವನ್ನು ಮಾಡಲು ತುಂಬ ಒಂದು ಕಷ್ಟಕ್ಕೆ ಒಳಗಾಗಿ ನಾವು ಇದ್ವಿ. ಆದರೆ ಈ ಮಾಧ್ಯಮ ಮತ್ತು ಈ ದೂರದರ್ಶನದ ಮೂಲಕ ದೇವರ ವಾಕ್ಯವನ್ನು ಹಂಚಲು ದೇವರು ನಮಗೆ ಅವಕಾಶವನ್ನು ಮಾಡಿಕೊಟ್ಟ. ಅದರಲ್ಲೂ ಪ್ರಿಯ ವೀಕ್ಷಕರು, ನೀವು ನಮ್ಮ ಈ ಮಾಧ್ಯಮದ ಸೇವೆಗೋಸ್ಕರ ನೀವು ಪ್ರಾರ್ಥನೆಯನ್ನು ಮಾಡಿದ್ದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ಳುತ್ತೇನೆ. ಇವತ್ತಿನ ಒಂದು ಸಂದೇಶಕ್ಕಾಗಿ ಮೊದಲನೆಯ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯಕ್ಕೆ ನಮ್ಮ ಗಮನವನ್ನು ಹರಿಸೋಣ. ಈ ಮೊದಲನೇ ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯಕ್ಕೆ ನಾವು ಬರುವುದಾದರೆ, ದಾವೀದನು ಅದ್ಭುತವಾಗಿರ್ತಕ್ಕಂಥ ಒಬ್ಬ ರಾಜ, ಶಕ್ತಿಶಾಲಿಯಾಗಿರ್ತಕ್ಕಂಥ ಒಂದು ರಾಜ, ಯುದ್ಧಕ್ಕೆ ಹೋಗಿ ಜಯವನ್ನು ಸಾಧನೆಯಾಗಿ ತರುವಂಥ ಒಂದು ರಾಜ ಎಂಬತಕ್ಕಂಥ ವಿವರಣೆ ಈ 20ನೇ ಅಧ್ಯಾಯದಲ್ಲಿದೆ. ದಾವೀದನು ದೇವರು ಆಯ್ಕೆ ಮಾಡಿರ್ತಕ್ಕಂಥ ಒಬ್ಬ ರಾಜನಾಗಿದ್ದ. ಆತನು ದೇವರು ಅಭಿಷೇಕವನ್ನು ಹೊಂದಿ ಸೌಲನ ಆ ಒಂದು ಸಮಯದಲ್ಲಿ ದಾವೀದನು ಆತನ ಹೆಸರು ಪ್ರಸಿದ್ಧಿ ಆಗುವುದನ್ನು ನಾವು ನೋಡ್ತೇವೆ. ಸೌಲು ಮತ್ತು ದಾವೀದನ ಒಂದು ವಿಚಾರವನ್ನು ನಾವು ತೆಗೆದುಕೊಂಡಾಗ, ಸೌಲನು ರಾಜನಾಗಿದ್ದ, ದೇವರು ದಾವೀದನನ್ನ ರಾಜನಾಗಿ ಮಾಡಿದರು. ಆದರೆ ಸೌಲನು ಇನ್ನೂ ಜೀವಂತವಾಗಿರುವಂತ ಸಮಯದಲ್ಲೇ ದಾವೀದನನ್ನ ದೇವರು ರಾಜನಾಗಿ ಮಾಡುವುದನ್ನು ನಾವು ನೋಡ್ತೇವೆ. ಇದರಲ್ಲಿ ವಿಷಯ ಏನಂದ್ರೆ, ಜನರು ಒಳ್ಳೆಯ ವಿಚಾರಗಳನ್ನು ಹೇಳುವ ಸಂದರ್ಭದಲ್ಲಿ, ಪ್ರೇರಣೆಯನ್ನ ಹೇಳುವಂತ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳ್ತಾರೆ: ಸೌಲನು 1000 ಗೆದ್ದ, ಸೌಲನು 1000 ಜನರನ್ನ ಕೊಂದ, ದಾವೀದನು 10,000 ಜನರನ್ನು ಕೊಂದ ಎಂಬತಕ್ಕಂಥ ಪ್ರೇರಣೆಯನ್ನು ನೀಡುವಂತ ರೀತಿಯಲ್ಲಿ ಮಾತನಾಡುವುದನ್ನು ನಾವು ನೋಡ್ತೇವೆ. ಆ ಕ್ಷಣದಿಂದ ಸೌಲನಿಗೆ ದಾವೀದನ ಮೇಲೆ ಅಸೂಯೆ ಆಗುವುದನ್ನು ನಾವು ನೋಡ್ತೇವೆ. ಇದರಲ್ಲಿ ಒಂದು ಮುಖ್ಯವಾಗಿರ್ತಕ್ಕಂಥ ವಿಷಯವನ್ನು ನಾವು ನೋಡ್ತೇವೆ. ತುಂಬಾ ಕಷ್ಟಪಟ್ಟು ದಾವೀದನು ರಾಜನಾಗಿ ದೇವರ ಮಕ್ಕಳನ್ನು ನಡೆಸುವುದನ್ನು ನಾವು ನೋಡ್ತೇವೆ. ಬಹಳಷ್ಟು ವರ್ಷಗಳ ನಂತರ ಈ ಒಂದು 20ನೇ ಅಧ್ಯಾಯಕ್ಕೆ ನಾವು ಬರುವುದಾದರೆ, ಇಲ್ಲಿ ದಾವೀದನು ಬೇರೆ ಬೇರೆ ಸಾಮ್ರಾಜ್ಯಗಳನ್ನ ತನ್ನ ವಶ ಮಾಡುವುದನ್ನು ನಾವು ನೋಡ್ತೇವೆ. ಇದರಲ್ಲಿ ಈ 20ನೇ ಅಧ್ಯಾಯ 2ನೇ ವಚನಕ್ಕೆ ಬರುವುದಾದರೆ, ಅಲ್ಲಿ ಬಂದು ಪರರಾಜನ ಆ ಒಂದು ರಾಜ್ಯವನ್ನ ಪಡೆದು ಆತನ ತಲೆಯ ಮೇಲಿದ್ದಂಥ ಕಿರೀಟವನ್ನು ತೆಗೆದುಕೊಂಡು ಆ ಜಯದ ಆ ಒಂದು ಸಮಯದಲ್ಲಿ ಆ ಕಿರೀಟವನ್ನ ಹಿಂಗೆ ಎತ್ತಿ ನೋಡ್ತಾನೆ. ನೋಡಿದಾಗ ಅದರ ತೂಕ ಗೊತ್ತಾಗುತ್ತೆ ಇವನಿಗೆ. ಓ, ತುಂಬಾ ಒಳ್ಳೆ ತೂಕವಾಗಿದೆಯಲ್ಲ. ಈ ಒಂದು ತೂಕದ ಈ ಒಂದು ಕಿರೀಟ, ಅದನ್ನು ತೆಗೆದು ನೋಡ್ತಾನೆ, ಅದು ಚಿನ್ನದ ಕಿರೀಟವಾಗಿರ್ತದೆ.
ಎಲ್ಲ ಕಿರೀಟಗಳು ಆಗಿನ ಕಾಲದಲ್ಲಿ ರಾಜರು ಹಾಕಿಕೊಂಡಿರ್ತಕ್ಕಂಥದ್ದು ತುಂಬ ಅಮೂಲ್ಯವಾಗಿರ್ತಕ್ಕಂಥ ವಿಚಾರಗಳ ಇದ್ದವು ಎಂಬತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಇದು ತುಂಬ ದೊಡ್ಡ ಒಂದು ಕಿರೀಟವಾಗಿತ್ತು, ಅದರಲ್ಲೂ ಚಿನ್ನ ತುಂಬಿರ್ತಕ್ಕಂಥ ಒಂದು ಕಿರೀಟವಾಗಿತ್ತು. ಅದರಲ್ಲೂ ಮುಖ್ಯವಾಗಿರ್ತಕ್ಕಂಥ ಕೆಲವು ತುಂಬ ಬೆಲೆ ಬಾಳುವಂಥ ಕಲ್ಲುಗಳು ಅದರಲ್ಲಿ ಇದ್ದವು ಅಂತ ನೋಡ್ತೇವೆ. ಆ ಕಿರೀಟವನ್ನ ತೆಗೆದುಕೊಂಡು ತಾನು ಗೆದ್ದಿರ್ತಕ್ಕಂಥ ಆ ಕಿರೀಟ, ಆ ಒಂದು ಸಾಮ್ರಾಜ್ಯವನ್ನ ಸೂಚನೆ ಮಾಡ್ತಕ್ಕಂಥ ಕಿರೀಟವನ್ನ ತೆಗೆದುಕೊಂಡು ತನ್ನ ತಲೆಯ ಮೇಲೆ ಅದನ್ನು ಧರಿಸುತ್ತಾನೆ ಅಂತ ನಾವು ನೋಡ್ತೇವೆ. ಇದರಲ್ಲೂ ವಿಶೇಷವಾಗಿ ಆತನ ಒಂದು ಬಲ ಹೆಚ್ಚುವುದನ್ನ ನಾವು ಇಲ್ಲಿ ಓದ್ತೇವೆ. ಆ ಪ್ರದೇಶದಲ್ಲಿ ದಾವೀದನು ಬಲದಲ್ಲಿ, ಸೈನ್ಯದಲ್ಲಿ ಹೆಚ್ಚುವುದನ್ನು ನಾವು ನೋಡ್ತೇವೆ. ವೈರಿಗಳ ಜನರನ್ನು ತೆಗೆದು ಅವರನ್ನು ಬಗಿದು ಅವರನ್ನು ತರಕಾರಿ ಮರವನ್ನು ಕಡಿಯುವಂತ ವಸ್ತುಗಳಿಂದ ಅವರನ್ನು ಜಜ್ಜುವುದನ್ನ, ಕತ್ತರಿಸುವುದನ್ನ, ಸಾಯಿಸುವುದನ್ನ ನಾವು ನೋಡ್ತೇವೆ 3ನೇ ವಚನದಲ್ಲಿ. ಸೊ ಈ ರೀತಿಯಾಗಿ ದಾವೀದನು ಬಲದಲ್ಲಿ, ದೇವರ ಒಂದು ನಡೆಸುವಿಕೆಯಲ್ಲಿ ಬಲದಲ್ಲಿ ಹೆಚ್ಚುವುದನ್ನು ನೋಡ್ತೇವೆ. ಪೀಟ್ರಿಯಾಕ್ಸ್ ಅಂಡ್ ಪ್ರಾಫಿಟ್ಸ್ ಎಂಬತಕ್ಕಂಥ ಪುಸ್ತಕದಲ್ಲಿ ಒಬ್ಬ ದೊಡ್ಡ ಲೇಖಕರು, ವೈಟ್ ಅಮ್ಮನವರು ಅಂತ ಒಂದು ಲೇಖಕರಿದ್ದಾರೆ. ಅವರು ಪುಟ 715 715 ಈ ರೀತಿಯಾಗಿ ಬರೀತಾರೆ. ದ ಡೇಂಜರ್ಸ್ ವಿಚ್ ಥ್ರೆಟನ್ ದ ನೇಷನ್ಸ್ ವಿತ್ ಅಟರ್ ಡಿಸ್ಟ್ರಕ್ಷನ್ proved through by the providence of God to be a very means by which it rose to unprecedented greatness. ದೇವರ ನಡೆಸುವಿಕೆಯಲ್ಲಿ ಈ ಬೇರೆ ಸಾಮ್ರಾಜ್ಯಗಳನ್ನು ದಾಳಿ ಮಾಡುವಾಗ, ದೇವರ ನಡೆಸುವಿಕೆಯಲ್ಲಿ ಆ ಸಾಮ್ರಾಜ್ಯವು ಧ್ವಂಸವಾಗಿ ಅದರ ಮೂಲಕ ದಾವೀದನ ಸಾಮ್ರಾಜ್ಯವು ಹೆಚ್ಚುವುದನ್ನು ನಾವು ನೋಡ್ತೇವೆ. ಒಂದು ವಿಷಯ ಇಲ್ಲಿ ತುಂಬಾ ಚೆನ್ನಾಗಿ ನಾವು ತೆಗೆದುಕೋಬೇಕು. ಈ ಒಂದು ಸಾಮ್ರಾಜ್ಯದ ಮೇಲೆ, ವೈರಿಗಳ ಮೇಲೆ ಯುದ್ಧವನ್ನ ಮಾಡಿ ಗೆಲ್ಲುವುದು ದೇವರ ನಡೆಸುವಿಕೆ. ದೇವರು ಆತನನ್ನ ನಡೆಸುವುದನ್ನ ನಾವು ನೋಡ್ತೇವೆ. ಇಲ್ಲಿ ಮುಂದೆ 4ನೇ ವಚನಕ್ಕೆ ಬರುವುದಾದರೆ, ಫಿಲಿಸ್ತೀಯರ ಮೇಲೆ ಜಯವನ್ನ ಸಾಧಿಸುವುದನ್ನು ನಾವು ನೋಡ್ತೇವೆ. ಈಗ ದಾವೀದನಿಗೂ ಫಿಲಿಸ್ತೀಯರಿಗೂ ಇದ್ದಂಥ ಸಂಬಂಧ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಏಕೆಂದರೆ ನಾವು ಜೀವನದಲ್ಲಿ ಒಂದು ಕ್ರೈಸ್ತಿಯ ಕುಟುಂಬದಲ್ಲಿ ಹುಟ್ಟಿದ್ರೆ, ಆಮೇಲೆ ಒಂದು ಕ್ರೈಸ್ತಿಯ ಸಬ್ಬತ್ ಶಾಲೆ ಅಥವಾ ನೀವು ಬೇರೆ ಸಭೆಗಳಾಗಿದ್ರೆ ಸಂಡೇ ಸ್ಕೂಲ್ ಅಂತ ನಾವು ಏನಂತ ಕರಿತೀವಿ, ನೀವು ಇಲ್ಲಿ ಹೋಗಿದ್ದಿದ್ರೆ ಅಲ್ಲಿ ಮೊದಲನೇದಾಗಿ ದಾವೀದ ಮತ್ತು ಗೋಲಿಯಾತನ ಒಂದು ನಿಜ ಘಟನೆಯನ್ನ ಹೇಳ್ತಾರೆ. ಸತ್ಯವೇದದಲ್ಲಿ ಕಥೆಗಳಿಲ್ಲ, ಸಾಮ್ಯಗಳಿವೆ. ನಾನು ಇದನ್ನ ಯಾವಾಗಲೂ ನನಗೆ ಸಂದರ್ಭ ಸಿಕ್ಕಿದಾಗೆಲ್ಲ ಹೇಳ್ತೇನೆ, ಸತ್ಯವೇದಗಳಲ್ಲಿ ಕಥೆಗಳಿಲ್ಲ. ದೇರ್ ಆರ್ ನೋ ಸ್ಟೋರೀಸ್ ಇನ್ ದ ಬೈಬಲ್, ದೇರ್ ಇಸ್ ಓನ್ಲಿ ಟ್ರೂ ಲೈಫ್ ಇನ್ಸಿಡೆಂಟ್ಸ್. ಸೊ ದಾವೀದನಿಗೂ ಫಿಲಿಸ್ತೀಯರಿಗೂ ಇರ್ತಕ್ಕಂಥ ಸಂಬಂಧ ನಮ್ಗೆ ಈಗಾಗಲೇ ಗೊತ್ತಾಗಿದೆ. ಫಿಲಿಸ್ತೀಯರು ಗೊಲಿಯಾತನು ಎಂಬತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿಯನ್ನ ತೆಗೆದುಕೊಂಡು ಇಸ್ರಾಯೇಲರ ಮೇಲೆ ದಾಳಿಯನ್ನ ಮಾಡುವ ಸಂದರ್ಭದಲ್ಲಿ, ಆವಾಗ ಚಿಕ್ಕ ಹುಡುಗನಾಗಿರ್ತಕ್ಕಂಥ ದಾವೀದನು ಫಿಲಿಸ್ತೀಯರ ಮೇಲೆ ಇದ್ದಂಥ ಆ ಗೊಲಿಯಾತನನ್ನ ದೇವರ ನಾಮದಲ್ಲಿ ಸಾಯಿಸುವುದನ್ನ ನಾವು ನೋಡ್ತೇವೆ. ಅದು ಆವಾಗ. ಈಗ ಫಿಲಿಸ್ತೀಯರ ಮೇಲೆ ಪುನಃ ಇಲ್ಲಿ ನೋಡ್ತೇವೆ ಗೆಲ್ಲುವುದನ್ನ ನಾವು ನೋಡ್ತೇವೆ. ಇದರಲ್ಲಿ ಒಂದು ವಿಷಯ, ಫಿಲಿಸ್ತೀಯರ ಬಗ್ಗೆ, ಗೊಲಿಯಾತನ ಬಗ್ಗೆ ಮಾಹಿತಿ ಬೇಕಾದರೆ ನೀವು 20ನೇ ಅಧ್ಯಾಯ 6ನೇ ವಚನಕ್ಕೆ ನಾವು ಬರುವುದಾದ್ರೆ, ಅಲ್ಲಿದ್ದಂತ ಆ ಜನರು, ಆ ಯುದ್ಧಕ್ಕೆ ಬಂದಂತ ಎಲ್ಲ ಜನರು ದೊಡ್ಡ ದೊಡ್ಡ ಎತ್ತರದ ವ್ಯಕ್ತಿಗಳಾಗಿದ್ದರು. ನಮ್ಮ ಆಡು ಭಾಷೆ ಹೇಳ್ತಾರೆ ದಾಂಡಿಗರಾಗಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ.
ಅವರಿಗೆ ಬೆರಳುಗಳು ಹೆಚ್ಚಾಗಿದ್ವಂತೆ. ನಮಗೆ ಒಂದು 5 ಇದ್ರೆ ಅವರಿಗೆ 6 ಇತ್ತಂತೆ. ಅವರು 26 ಬೆರಳುಗಳಿದ್ವು, 6 ಬೆರಳುಗಳಿದ್ವಂತೆ ಕಾಲಲ್ಲಿ. ದೊಡ್ಡ ಎತ್ತರ ಗಾತ್ರದ ಒಬ್ಬ ವ್ಯಕ್ತಿಯಾಗಿದ್ದರು. ಅವರ ಮೇಲೆ ಜಯವನ್ನ ಸಾಧಿಸುವುದನ್ನ ನಾವು, ದಾವೀದನ ಸೈನ್ಯ ಅವರ ಮೇಲೆ ಜಯವನ್ನ ಸಾಧಿಸುವುದನ್ನ ಈ ಒಂದು ವಚನದಲ್ಲಿ ನಾವು ನೋಡ್ತೇವೆ. ಇದಾದ ನಂತರ ಇಷ್ಟೆಲ್ಲ ಜಯವನ್ನ ಕಂಡಂತ ದಾವೀದನು ತಾನು ಎಷ್ಟು ಬಲಶಾಲಿಯಾಗಿದ್ದಾನೆ ಎಂಬತಕ್ಕಂಥ ಅಂಶವು ತನ್ನ ತಲೆಗೆ ಏರುವುದನ್ನು ನಾವು ನೋಡ್ತೇವೆ. ಇಂಗ್ಲಿಷಲ್ಲಿ ಒಂದು ಹೇಳ್ತಾರೆ, ಸಕ್ಸಸ್ ಶುಡ್ ನೆವರ್ ಕಮ್ ಅಪ್ ಟು ಅವರ್ ಹೆಡ್, ಇಟ್ ಶುಡ್ ಆಲ್ವೇಸ್ ಬಿ ಇನ್ ಅವರ್ ಫೀಟ್. ಸಕ್ಸಸ್ ಶುಡ್ ನೆವರ್ ಕಮ್ ಅಪ್ ಟು ಅವರ್ ಹೆಡ್, ಇಟ್ ಶುಡ್ ಆಲ್ವೇಸ್ ಬಿ ಇನ್ ಅವರ್ ಫೀಟ್. ದಾವೀದನಿಗೆ ತನ್ನ ಜಯವು ಈ ಫಿಲಿಸ್ತಿಯರ ಮೇಲೆ ಮತ್ತು ಆ ಒಂದು ಅಮೋನಿಯರ ಮೇಲೆ ಮತ್ತು ದೊಡ್ಡ ದೊಡ್ಡ ರಾಜ್ಯದ ಮೇಲೆ ಆತನು ಮಾಡಿದಂಥ ದಾಳಿಗಳನ್ನೆಲ್ಲ ಯೋಚಿಸಿ ಆ ಜಯವು ನಾನು ಎಂಬತಕ್ಕಂಥ ಒಂದು ಹಂತಕ್ಕೆ ಹೋಗುವುದನ್ನು ನಾವು ನೋಡ್ತೇವೆ. ಸೈತಾನನು ಇಸ್ರಾಯೇಲರನ್ನ ಪ್ರೇರಣೆ ಮಾಡಿ ದಾವೀದನಿಗೆ ಕಾನುಷ್ಯಮಾರಿ ಮಾಡಲು ಒಂದು ಕುತಂತ್ರವನ್ನ ರಚಿಸುವುದನ್ನು ನಾವು ನೋಡ್ತೇವೆ. ಸೈತಾನನು ಮಾನಸಿಕವಾಗಿ ನಮ್ಮನ್ನು ನೇರವಾಗಿ ಯಾವಾಗಲೂ ಬಂದು ಅಟ್ಯಾಕ್ ಮಾಡೋಲ್ಲ. ಸಂದರ್ಭಗಳ ಮೂಲಕ, ಸನ್ನಿವೇಶಗಳ ಮೂಲಕ ನಮ್ಮನ್ನು ಬಂದು ಪ್ರೇರಣೆ ಮಾಡ್ತಾನೆ. ಆತನು ಮಾಡುವಂತ ಆ ಪ್ರೇರಣೆ ಎಷ್ಟೋ ಸಂದರ್ಭಗಳಲ್ಲಿ ಕರೆಕ್ಟಾಗಿ ಇರೋ ತರ ಕಾಣಿಸುತ್ತೆ. ಏದೇನ್ ತೇಟದಲ್ಲಿ ನಮ್ಮ ಮೊದಲನೇ ತಾಯಿಗೆ ಅದಾಯ್ತು ಅನುಭವ. ನೀನು ಸಾಯಲ್ಲ, ನಿನಗೆ ಕಣ್ಣು ತೆರೆಯುತ್ತದೆ, ಈ ರೀತಿಯಾದ ಪ್ರೇರಣೆಯನ್ನ ಕೊಡ್ತಕ್ಕಂಥದ್ದು ಸೈತಾನನ ಕೆಲಸ. ಆ ರೀತಿಯಾಗಿ ಇಸ್ರಾಯೇಲರಿಗೆ ಪ್ರೇರಣೆಯನ್ನು ನೀಡಿ ಆ ವಿಚಾರವು ದಾವೀದನ ಹತ್ರ ಬಂದು ದಾವೀದನು ಆತನ ಒಂದು ಸೈನ್ಯದ ಮೇಲೆ ಕಾನುಷ್ಯಮಾರಿ ಮಾಡಬೇಕು ಎಂಬತಕ್ಕಂಥ ಆದೇಶವನ್ನು ಹೊರಡಿಸ್ತಾನೆ. ಅಲ್ಲಿದ್ದಂತ ಆತನ ಒಂದು ಕೆಲಸದ ಆಳು, ಆತನು ದೇವರ ಭಯಭಕ್ತಿ ಇಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ, ಯಾಕಿದನ್ನ ಮಾಡ್ತಾ ಇದೀಯಾ? ದೇವರು ನಿನ್ನನ್ನು ಇನ್ನೂ ಆಶೀರ್ವದಿಸಿದ್ದಾರೆ, ಇನ್ನು ಮೇಲೂ ಆಶೀರ್ವದಿಸ್ತಾರೆ, ನೀನು ಇದಕ್ಕಿಂತ ದೊಡ್ಡ ರಾಜನಾಗ್ಲಿಕ್ಕೆ ಹೋಗ್ತಾ ಇದೀಯಾ, ಬೇಡ, ಕಾನುಷ್ಯಮಾರಿ ಮಾಡೋದು ಬೇಡ. Sometimes the sermon comes from unexpected places ಅಂತ ಹೇಳ್ತಾರೆ. ಕೆಲವೊಮ್ಮೆ ದೇವರ ಒಂದು ಸಂದೇಶ ಎದುರು ನೋಡದೇ ಇರತಕ್ಕಂಥ ಸ್ಥಳಗಳಿಂದ ಬರ್ತದೆ. ಒಬ್ಬ ಮಹಿಳೆ ದೇವರ ಒಂದು ಬಟ್ಟೆನ ಮುಟ್ಟಿದ ತಕ್ಷಣ ಸರಿಯಾಗತ್ತೆ ಅಂತ ಅವಳು ಯೋಚನೆ ಮಾಡ್ತಾಳೆ. ಒಂದು ಕತ್ತೆ ಮಾತಾಡಬಹುದು. ಈ ರೀತಿಯಾದ ಸಂದರ್ಭಗಳು ಅನೇಕ ಸತ್ಯವೇದದಲ್ಲಿ. ಸೊ ಆ ಸೇವಕನು ದೇವರ ಬಳಿ ಇರ್ತಕ್ಕಂಥ ಒಬ್ಬ ಸೇವಕನಾಗಿದ್ದ. ದಾವೀದನ ಹತ್ರ ಬಂದು ಹೇಳ್ತಾನೆ, ಕಾನುಷ್ಯಮಾರಿ ಮಾಡೋದು ಬೇಡಪ್ಪ, ನಿನ್ನಲ್ಲಿರ್ತಕ್ಕಂಥ ಸೈನ್ಯ, ನಿನ್ನಲ್ಲಿರ್ತಕ್ಕಂಥ ಶಕ್ತಿ, ನಿನ್ನಲ್ಲಿರ್ತಕ್ಕಂಥ ಆನೆ, ನಿನ್ನಲ್ಲಿರ್ತಕ್ಕಂಥ ಕುದುರೆ, ನಿನ್ನಲ್ಲಿರ್ತಕ್ಕಂಥ ಸೈನಿಕರು ಎಲ್ಲರೂ ದೇವರು ಕೊಟ್ಟಿರ್ತಕ್ಕಂಥದ್ದು. It is not your doing, it is the Lord's doing. ಇಲ್ಲ, ನಾನು ಪೇಟ್ರಿಯಾಕ್ಸ್ ಅಂಡ್ ಪ್ರಾಫಿಟ್ ಪುಸ್ತಕದಲ್ಲಿ ನೀವು ಅದನ್ನು ಚೆನ್ನಾಗಿ ಓದಿ ನೋಡಿ, 247ನೇ ಪುಟ, ಪೇಟ್ರಿಯಾಕ್ಸ್ ಅಂಡ್ ಪ್ರಾಫಿಟ್ಸ್ ಪೇಜ್ 747 ಅಲ್ಲಿ ಹೇಳುತ್ತೆ, ಇಟ್ ವಾಸ್ ಪ್ರೈಡ್ ಅಂಡ್ ಆಂಬಿಷನ್ ದಟ್ ಪ್ರಾಂಪ್ಟೆಡ್ ದಿಸ್ ಆಕ್ಷನ್ ಫಾರ್ ದ ಕಿಂಗ್. ನಾನತ್ವ, ಅಹಂ ದಾವೀದನಲ್ಲಿ ತುಂಬಿ
ತಾನು ಯುದ್ಧವನ್ನ ಜಯಿಸಿದ್ದಾನೆ. ತಾನು, ತನ್ನ ಸೈನ್ಯ, ತನ್ನ ಸೈನಿಕರು, ತನ್ನ ಆನೆ, ತನ್ನ ಕುದುರೆ, ತನ್ನ ರಥಗಳು, ತನ್ನ ಕತ್ತಿ ಎಲ್ಲವನ್ನ ತಾನು 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 ಎಂದು. ದಾವೀದನಿಗೂ ದೇವರಿಗೂ ಇರ್ತಕ್ಕಂಥ ಸಂಬಂಧ ತುಂಬಾ ನಿಕಟವಾಗಿರ್ತಕ್ಕಂಥ ಸಂಬಂಧ, ತುಂಬಾ ಕ್ಲೋಸ್ ರಿಲೇಶನ್ಶಿಪ್. ಆದಾಗ್ಯೂ ದಾವೀದನು ಈ ಯುದ್ಧಗಳನ್ನೆಲ್ಲ ಜಯಿಸಿದ್ದು ನಾನು, ನನ್ನ ಬಲ. ಹೋಗ್ರಿ, ನನ್ನಲ್ಲಿ ಎಷ್ಟು ಕುದುರೆಗಳಿವೆ, ನನ್ನಲ್ಲಿ ಎಷ್ಟು ಆನೆಗಳಿವೆ, ನನ್ನಲ್ಲಿ ಎಷ್ಟು ಸೈನಿಕರಿದ್ದಾರೆ, ಅದರಲ್ಲಿ ಎಷ್ಟು ವಯಸ್ಸಿನವರಿದ್ದಾರೆ, ಅವರು ಎಷ್ಟು ಯುದ್ಧ ಮಾಡಬಲ್ಲರು, ಅವ್ರಿಗೆ ಏನೇನು ಚಾತುರ್ಯತೆ ಇದೆ, ಎಲ್ಲವನ್ನ ಕಂಡುಕೊಂಡು ಬನ್ನಿ ಅಂತ ಕಳಿಸ್ತಾನೆ. ಒಂದು ತಪ್ಪಾದ ಕೆಲಸವನ್ನ ನಾವು ಮಾಡುವ ಮುನ್ನ ದೇವರು ನಮಗೆ ಯಾವುದಾದ್ರೂ ಒಂದು ದಾರಿಯಲ್ಲಿ ಇದು ತಪ್ಪು ಎಂಬತಕ್ಕಂಥ ಅರಿವನ್ನ ಮೂಡಿಸಲು ಪ್ರಯತ್ನ ಪಡ್ತಾರೆ. ಅದನ್ನ ಹಂಗೆ ಬಿಡೋದಿಲ್ಲ. ನಮಗೆ ಇದು ತಪ್ಪು ಎಂಬತಕ್ಕಂಥ ಅರಿವು ಆಗ್ಲಿ ಅಂತ ಅಲ್ಲಿ ಆ ಸೇವನ ಮೂಲಕ ಬಂದು ಹೇಳ್ತಾರೆ. ಆದರೂ ಅಹಂ ಎಂಬತಕ್ಕಂಥದ್ದು ದಾವೀದನಲ್ಲಿ ಜಾಸ್ತಿ ತುಂಬಿ ಹೋಗಿ ಕಾನುಶುಮಾರಿಯನ್ನ ಮಾಡಿಸುವುದನ್ನು ನಾವು ನೋಡ್ತೇವೆ. ಇಲ್ಲಿ ನಾವು ನೋಡುವುದಾದ್ರೆ 7ನೇ ವಚನದಲ್ಲಿ ದೇವರಿಗೆ ಇಸ್ರಾಯೇಲ್ರ ಮೇಲೆ ಕೋಪ ಬರುವುದನ್ನು ನಾವು ನೋಡ್ತೇವೆ. ಮಗನಾದ ದಾವೀದನ ಮೇಲೆ, ತಾನು ಆಯ್ಕೆ ಮಾಡಿರ್ತಕ್ಕಂಥ ಜನರ ಮೇಲೆ ಯೇಸು ಸ್ವಾಮಿ ಅಥವಾ ದೇವರು ಕೋಪಗೊಳ್ಳುವುದನ್ನು ನಾವು ನೋಡ್ತೇವೆ. ಏಕೆಂದರೆ ದಾವೀದನು ಮತ್ತು ಆ ಸೈನ್ಯವು ತಮ್ಮ ಬಲದಲ್ಲಿ ಇದನ್ನ ಗೆದ್ದಿದ್ದೇವೆ ಎಂಬತಕ್ಕಂಥ ಆಲೋಚನೆಯಲ್ಲಿದ್ರು. ಎಷ್ಟೋ ಸಂದರ್ಭಗಳಲ್ಲಿ ನಾವು ಗೊತ್ತಿಲ್ದೋ ನಾವು ಈ ರೀತಿಯಾದ ಸ್ಟೇಟ್ಮೆಂಟ್ಗಳನ್ನು ಮಾಡ್ತೀವಿ. ನಾನು ಕಷ್ಟಪಟ್ಟು ಮನೆ ಕಟ್ಟಿದೆ, ನಾನು ಕಷ್ಟಪಟ್ಟು ಪರೀಕ್ಷೆ ಬರೆದೆ, ನಾನು ಕಷ್ಟಪಟ್ಟು ಕಾರ್ ತಗೊಂಡೆ, ನಾನು ಕಷ್ಟಪಟ್ಟು ನನ್ನ ತಂಗಿಗೆ ಮದುವೆ ಮಾಡಿದೆ. ನೋ, ನೀವು ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯೆಹೋವನು ಕಟ್ಟದಿದ್ದರೆ ನೀವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನೀವು ವಿದ್ಯಾಭ್ಯಾಸ ಮುಗಿಸ್ಲಿಕ್ಕೆ ಆಗೋಲ್ಲ. ದೇವರು ನಿಮಗೆ ಜ್ಞಾನವನ್ನು ಕೊಡ್ಲಿಲ್ಲ ಅಂದ್ರೆ ನೀವು ಮದುವೆಯನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ತನ್ನ ಸಮಯದಲ್ಲಿ ಎಲ್ಲವನ್ನ ಸುಂದರವಾಗಿ ರೂಪಿಸಿ ಕೊಡ್ಲಿಲ್ಲ ಅಂತ ಹೇಳಿದ್ರೆ, ದಾವೀದನು ನಮ್ಮ ಜೊತೆ ಸತ್ತು ಈಗ ಮಾತನಾಡ್ತಿದ್ದಾನೆ ವಾಕ್ಯದ ಮೂಲಕ. ನಾನು, ನನ್ನದು, ನನ್ನ ಶಕ್ತಿ, ನನ್ನ ಬುದ್ಧಿ. ಕೆಲವರು ಹೇಳ್ತಾರೆ, ನಾವು ನೋಡದೇ ಇರೋದ, ನಾವು ಮಾಡದೇ ಇರೋದ, ನಾವು ಅಷ್ಟು ಮಾಡಿದೀವಿ, ನಾವು ಇಷ್ಟು ಮಾಡಿದೀವಿ, ನಾವು ಈ ಊರಿನವರು, ಇದು ನಮ್ಮ ಸಭೆ, ಈ ಸಭೆನ ನಾವೇ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಈ ಎಲ್ಲಾ ಸಭೆಗಳಲ್ಲಿ ಇಬ್ರು 2-3 ಕುಟುಂಬ ಇರ್ತದೆ. ನಾವೇ ಈ ಸಭೆಯನ್ನು ಸ್ಟಾರ್ಟ್ ಮಾಡಿದ್ವಿ, ನಾವೇ ಈ ಸಭೆಯನ್ನ ಗೂಡಿಸಿದ್ವಿ, ನಾವೇ ಈ ಸಭೆಯನ್ನ ಸರಿ ಮಾಡಿದ್ವಿ ಎಂಬತಕ್ಕಂಥ ರೀತಿಯಲ್ಲಿ ಮಾತನಾಡ್ತಕ್ಕಂಥ ಜನರು ತುಂಬಾ ಜನ ಇದ್ದಾರೆ. ಆದರೆ ದಾವೀದನು ನಮಗೇನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಈ ರೀತಿಯಾದ ಮಾತನ್ನು ನೀವು ಮಾತಾಡುವಾಗ ದೇವರಿಗೆ ಕೋಪ ಬರುವುದನ್ನು ನಾವು ನೋಡ್ತೇವೆ. ಬರೀ ಕೋಪ ಮಾತ್ರ ಬರುವುದಿಲ್ಲ, ತಿನ್ನಕ್ಕೆ ಊಟವಿಲ್ಲದೆ ಬರಗಾಲ ಅವರಿಗೆ ಒಂದು ಶಿಕ್ಷೆಯಾಗಿ ಕೊಡುವುದನ್ನು ನಾವು ನೋಡ್ತೇವೆ. ದಾವೀದನ ಒಂದು ಬ್ಯೂಟಿ, ಸುಂದರತೆ ಏನಂದ್ರೆ, ಬೇಗ ತಪ್ಪು ಮಾಡ್ತಾನೆ, ಬೇಗ ಕ್ಷಮಾಪಣೆ ಕೇಳ್ತಾನೆ. He will sin very fast and ask forgiveness also very fast. ಅವನು ಗೊತ್ತಾಗುತ್ತೆ ಕಾನುಶುಮಾರಿ ಮಾಡಿರ್ತಕ್ಕಂಥದ್ದು ತಪ್ಪು, ತಾನಲ್ಲ ದೇವರೇ ಈ ಯುದ್ಧವನ್ನ ಮಾಡಿಸಿರೋದು, ದೇವರೇ ಜೀವನ ಕೊಟ್ಟಿರ್ತಕ್ಕಂಥದ್ದು ಎಂಬತಕ್ಕಂಥ ಅಂಶ ಅವನಿಗೆ ಅರಿವಾಗುತ್ತೆ. ಆಮೇಲೆ ದೇವರಲ್ಲಿ ಕ್ಷಮಾಪಣೆ ಕೇಳುವುದನ್ನ ನಾವು ನೋಡ್ತೇವೆ. ದೇವರ ಮಕ್ಕಳೇ, ನಾವೇ ಒಂದು ಮನೆಯನ್ನ ಕಟ್ಟಬೇಕು ಎಂದು ನಾವು ಯೋಚನೆ ಮಾಡುವಾಗ ಮನೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ನಾವೇ ಒಂದು ಮದುವೆಯನ್ನ ಮಾಡಬೇಕು ಎಂದು ಯೋಚನೆ ಮಾಡುವಾಗ ಅದು ಸಾಧ್ಯನೇ ಇಲ್ಲ. ದೇವರು
ನಮ್ಮ ಮುಂದೆ ಹೋಗಬೇಕು. ಎಲ್ಲ ಕಾರ್ಯದಲ್ಲೂ ದೇವರು ನಮ್ಮ ಮುಂದೆ ಹೋಗಬೇಕು. ದೇವರು ನಮ್ಮ ಜೊತೆಯಲ್ಲಿದ್ದಾಗ ನಾವು ಯುದ್ಧವನ್ನು ಜಯಿಸಬಹುದು. ದೇವರು ನಮಗೆ ಶಕ್ತಿಯನ್ನು ಕೊಟ್ಟಾಗ ನಾವು ಜೀವನದಲ್ಲಿ ಬರ್ತಕ್ಕಂಥ ಸವಾಲುಗಳನ್ನು ಎದುರಿಸಬಹುದು. ನಾವೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ನಾವು ಮಾಡಿಸ್ಲಿಕ್ಕೂ ಸಾಧ್ಯವಿಲ್ಲ, ಅವರು ಮಾಡಲಿಕ್ಕೆ ಮಾತ್ರ ಸಾಧ್ಯ. ಆಮೇನ್. ಅವರು ಮಾಡಲಿಕ್ಕೆ ಮಾತ್ರ ಸಾಧ್ಯ. ನಾನು, ನನ್ನದು, ನಮ್ಮದು ಎಂದು ಯೋಚನೆ ಮಾಡ್ತಕ್ಕಂಥವರಿಗೆ ಬರೀ ಅಪಜಯ ಆಗುವುದನ್ನು ನಾವು ನೋಡ್ತೇವೆ. ಇಲ್ಲಿಯವರೆಗೂ ದೇವರು ನಮ್ಮನ್ನು ಅದ್ಭುತವಾಗಿ ಕೈ ಹಿಡಿದು ನಡೆಸಿದ್ದಾನೆ. ನಮ್ಮ ಜೀವನದಲ್ಲಿ, ನಮ್ಮ ಮದುವೆಯಲ್ಲಿ, ನಮ್ಮ ಮಕ್ಕಳ ಬಾಲ್ಯದಲ್ಲಿ, ನಮ್ಮ ಮಕ್ಕಳ ಯೌವನಸ್ಥ ಸಮಯದಲ್ಲಿ, ಎಲ್ಲ ಸಮಯದಲ್ಲೂ ಕೈ ಬಿಡದೆ ದೇವರು ನಮ್ಮನ್ನು ನಡೆಸ್ಕೊಂಡು ಹೋಗಿದ್ದಾನೆ. ಗೊತ್ತಿದ್ದೋ ಗೊತ್ತಿಲ್ಲದೋ ನಮ್ಮ ಬಾಯಿಂದ ನಾನು ಇದನ್ನು ಮಾಡಿದೆ, ನಾನು ಇದನ್ನು ಮಾಡಿದೆ ಎಂಬತಕ್ಕಂಥ ವಿಷಯವು ನಮ್ಮ ಬಾಯಿಂದ ಬರಬಾರದು. ಸತ್ಯವೇದ ಹೇಳುತ್ತೆ, ನಿನ್ನ ಶಕ್ತಿಯಲ್ಲಿ, ನಿನ್ನ ಬುದ್ಧಿಯಲ್ಲಿ, ನಿನ್ನ ಯುಕ್ತಿಯಲ್ಲಿ ನೀನು ನಂಬಬೇಡ, ನಂಬಿಕೆ ಇಡಬೇಡ. ದೇವರು ಇದನ್ನೆಲ್ಲ ಕೊಡುವಂತ ದೇವರ ಮೇಲೆ ನಿನ್ನ ನಂಬಿಕೆಯನ್ನು ಇಡು, ಖಂಡಿತವಾಗ್ಲೂ ಜಯವನ್ನ ಕಾಣುವೆ. ಸಾಲ ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ, ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಸಾಲ ತೀರ್ಸ್ಲಿಕ್ಕೆ ಆಗ್ತಾ ಇಲ್ಲ, ಮನೆ ಕಟ್ಲಿಕ್ಕೆ ಆಗ್ತಾ ಇಲ್ಲ, ಮದುವೆ ನಡೀತಾ ಇಲ್ಲ ನಮ್ಮ ಮನೆಗಳಲ್ಲಿ ಅಂತ ನೀವು ಯೋಚನೆ ಮಾಡ್ತಿದ್ರೆ, ಒಂದು ವೇಳೆ ನಾವು ಅಲ್ಲಿ ಕೆಲಸ ಮಾಡ್ತಿದ್ದೆ, ದೇವರು ಮುಂದೆ ನಿಂತು ಕೆಲಸವನ್ನು ಮಾಡಲಿ, ಖಂಡಿತವಾಗ್ಲೂ ನಿಮಗೆ ಜಯ ಸಿಗುತ್ತೆ. ನಾನು ಹೋದೇನು ಎಂಬತಕ್ಕಂಥದ್ದನ್ನು ನಾವು ಕೇಳಿದ್ದೇವೆ ಕರ್ನಾಟಕದಲ್ಲಿ. ದೇವರು ಆ ನಾನತ್ವವನ್ನು ತೆಗೆದುಹಾಕಿ ದೇವರು ನಮ್ಮನ್ನು ನಡೆಸಿದ್ದಾನೆ ಎಂಬತಕ್ಕಂಥ ನಂಬಿಕೆಯಲ್ಲಿ ನಾವು ಬಾಳೋಣ. ದೇವರು ನಿಮ್ಮನ್ನು ಅದ್ಭುತವಾಗಿ ಆಶೀರ್ವದಿಸಲಿ.